ಪ್ರಭಾವ ಪದ್ಧತಿಯ 53ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 83ನೇ ಶ್ಲೋಕದಲ್ಲಿ, ಪಾದುಕಾದೇವಿ ತನಗೆ ಸರಿಸಮಾನರಲ್ಲೂ ಹೆಚ್ಚಿನ ವಿಶೇಷತೆ ಹೊಂದಿದ್ದಾಳೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಪರಸ್ಯ ಪುಂಸ ಪದ ಸನ್ನಿಕರ್ಷೆ ತುಲ್ಯಾಧಿಕಾರಾಂ ಮಣಿಪಾದುಕೆ ತ್ವಾಂ ಉತ್ತಂಸಯಂತಿ ಸ್ವಯಮುತ್ತಮಾಂಗೈಃ ಶೇಷಾಸಮಂ ಶೇಷಗರುತ್ಮದಾದ್ಯಾಃ. ಮಣಿಪಾದುಕೆ, ಮಣಿಗಳಿಂದ ಕೂಡಿದ ಪಾದುಕೆಯೇ, ಪರಸ್ಯ ಪುಂಸಃ, ಪರಮಪುರುಷನಾದ ಭಗವಂತನ, ಪದ ಪಾದದ, ಸನ್ನಿಕರ್ಷೆ ಸಮೀಪದಲ್ಲಿ, ತುಲ್ಯಾಧಿಕಾರಾಂ ಒಂದೇ ತರಹದ ಕೆಲಸವನ್ನುಳ್ಳ, ತ್ವಾಂ ನಿನ್ನನ್ನು, ಶೇಷಗರುತ್ಮದಾದ್ಯಾಹ ಆದಿಶೇಷ ಗರುಡ ಮುಂತಾದವರು, ಸ್ವಯಂ ತಾವೇ, ಉತ್ತಮಾಂಗೆ ತಲೆಗಳಿಂದ, ಶೇಷಾಸಮಂ ಪರಿವಟ್ಟದಂತೆ, ಉತ್ತಂಸಯಂತಿ ತಲೆಗೆ ಅಲಂಕಾರವನ್ನಾಗಿ ಮಾಡುತ್ತಾರೆ. ಭಗವಂತನಿಗೆ ಕೈಂಕರ್ಯ ಮಾಡೋರ್ನ ನಿತ್ಯಸೂರಿಗಳು ಅಂತ ಕರೀತಾರೆ. ಅಂತಹ ನಿತ್ಯಸೂರಿಗಳಲ್ಲಿ ಆದಿಶೇಷ ಗರುಡ ಇವರುಗಳು ಪಾದುಕಾದೇವಿಯಷ್ಟೇ ಸಮಾನವಾದ ಅಧಿಕಾರ ಹೊಂದಿದ್ದಾರೆ. ಭಗವಂತನಿಗೆ ಸಮೀಪದಲ್ಲಿ ಇದ್ದು ಅವನನ್ನ ತನ್ನ ಮೇಲೆ ಹೊತ್ತು ಅವನಿಗೆ ಹಾಸಿಗೆಯಾಗಿ ಕೈಂಕರ್ಯ ಮಾಡುವವನು ಆದಿಶೇಷ. ಹಾಸಿಗೆಯಾಗಿ ಅಷ್ಟೇ ಅಲ್ಲ, ಆದಿಶೇಷನ ವಿವಿಧ ಕೈಂಕರ್ಯಗಳು ಭಗವಂತನಿಗೇ ಮೀಸಲಾಗಿದೆ. ಹಾಗೆ ಗರುಡ ಕೂಡ ಭಗವಂತನನ್ನ ಹೊತ್ತು ಅವನ ಸಂಚಾರಕ್ಕೆ ವಾಹನವಾಗಿದ್ದಾನೆ. ಆದರೂ ಆದಿಶೇಷ ಮತ್ತು ಗರುಡ ಭಗವಂತನ ಪರಿವಟ್ಟವನ್ನು ತಮ್ಮ ತಲೆಯಲ್ಲಿ ಧರಿಸುವಂತೆ ಪಾದುಕಾದೇವಿಯನ್ನ ತಮ್ಮ ತಲೆಯಲ್ಲಿ ಧರಿಸ್ತಾರೆ. ಎಲೈ ಪಾದುಕಾದೇವಿಯೇ, ಇದು ನಿನ್ನ ಪ್ರಭಾವದ ಹಿರಿಮೆ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.